ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ನಿಜವಾದ ಶಿಕ್ಷಣ ನಮ್ಮ ನಡವಳಿಕೆಯಲ್ಲಿದೆ, ನಾವು ಪಡೆದುಕೊಂಡ ಪ್ರಮಾಣ ಪತ್ರದಲ್ಲ ಅಂತ ಸುಧಾರಾಣಿ ಎಂಬುವರು ಈ ಒಂದು ನುಡಿಮುತ್ತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ನಿಜವಾದ ಶಿಕ್ಷಣ ಇದೆಯಲ್ಲ, ವಿದ್ಯಾಭ್ಯಾಸ ಮಾಡಿ ಶಿಕ್ಷಣ ಪಡ್ಕೋತೀವಲ್ವ, ಅದು ನಮ್ಮ ನಡವಳಿಕೆಯಲ್ಲಿದೆ. ನಾವು ಯಾವ ರೀತಿ ನಡ್ಕೋತೀವಿ ಅದರಲ್ಲಿ ನಾವು ನೋಡಿದವರು ತಿಳ್ಕೊತಾರೆ ಇವ್ರಿಗೂ ಉತ್ತಮವಾದ ಶಿಕ್ಷಣ ಪಡೆದಿದ್ದಾರೆ ಅಂತ. ನಾವು ಪಡೆದುಕೊಂಡ ಪ್ರಮಾಣ ಪತ್ರದಲ್ಲ, ನಾವು ತಗೊಂಡು ಬಂದಿರ್ತೀವಲ್ವ ಕಾಲೇಜು ವಿಶ್ವವಿದ್ಯಾಲಯದಿಂದ ಪ್ರಮಾಣ ಪತ್ರ, ಅದರಿಂದ ನಮಗೆ ನಮ್ಮ ಒಂದು ಶಿಕ್ಷಣ ಅಂತ ನಾವು ಗುರುತಿಸೋಕ್ಕೆ ಸಾಧ್ಯ ಆಗಲ್ಲ ಅಂತ ಸುಧಾರಾಣಿ ಎಂಬುವರು ಈ ನುಡಿಮುತ್ತನ್ನು ಹೇಳಿದ್ದಾರೆ. ಈ ನುಡಿಮುತ್ತಿನೊಂದಿಗೆ ಇವತ್ತು ನಾನು ನಿಮಗೆ ಸಾಧಿತ ಪ್ರಕೃತಿಗಳು ಅಂದರೆ ಸಹಜ ಪ್ರಕೃತಿಗಳ ಬಗ್ಗೆ ನಿಮಗೆ ಹೇಳಿದೆ. ವಾಚಕಗಳು ಎಷ್ಟಿದ್ವು? 9 ವಾಚಕಗಳ ಬಗ್ಗೆ ನಿಮಗೆ ಹೇಳಿದೆ ನಾಮಪದದಲ್ಲಿ. ಇದು ನಾಮಪದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾಮಪದದಲ್ಲಿ ಸಾಧಿತ ಮತ್ತು ಸಹಜ ಪ್ರಕೃತಿಗಳು ಇವೆ. ಅದರಲ್ಲಿ ಇಲ್ಲಿಯವರೆಗೂ 9 ಸಹಜ ನಾಮ ಪ್ರಕೃತಿಗಳ ಬಗ್ಗೆ ವಿವರಣೆ ಕೊಟ್ಟಿದೆ ಹಿಂದಿನ ವಿಡಿಯೋನಲ್ಲಿ. ಈ ದಿನ ನಿಮಗೆ ನಾನು ಸಾಧಿತ ನಾಮ ಪ್ರಕೃತಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಕೃದಂತಗಳು, ತದ್ದಿತಾಂತಗಳು, ಸಮಾಸಗಳಿವೆ. ಕೃದಂತಗಳು, ತದ್ದಿತಾಂತಗಳು ಒಂದೊಂದು ವಿಡಿಯೋನಲ್ಲಿ ಮುಗಿದೋದ್ರೂ ಸಮಾಸ 4-5 ವಿಡಿಯೋ ಮಾಡಲೇಬೇಕಾಗುತ್ತೆ. ಅದರಿಂದ ಒಂದೊಂದನ್ನು ವಿವರಣೆ ಕೊಡ್ತೀನಿ. ಇವತ್ತು ನಾನು ನಿಮಗೆ ಕೃದಂತಗಳನ್ನು ತಗೊಂಡಿದ್ದೀನಿ. ಕೃದಂತಗಳು 3 ಬಗೆಯಾಗಿರುತ್ತೆ. ಕೃದಂತ ನಾಮ ಅಂತ ಒಂದಿದೆ, ಕುರ್ನಾಮ ಅಂತ ಇದೆ, ಕೃದಂತ ಭಾವನಾಮ ಅಂತ ಇದೆ. ಕೃದಂತ ಅವ್ಯವಗಳು ಯಾವ್ಯಾವುದು ಅಂದರೆ ಆ, ವಾ, ಉ, ಆಮೇಲೆ ದ, ಅದ, ಆದ ಅಂತ ಇವೆ. ಕೃದಂತಗಳು ಕೃದಂತ ನಾಮ ಪ್ರಕೃತಿಗಳು ಅಂತ 3 ವಿಧ ಅಂತ ಹೇಳಿದ್ನಲ್ಲ. ಕೃದಂತಗಳು ಅಂದರೆ ಧಾತು, ಆ ಧಾತುಗಳಿರುತ್ತೆ. ಆಮೇಲೆ ಕೃದಂತ ನಾಮ ಏನು ಹೇಳುತ್ತೆ ಅಂದರೆ ಕ್ರಿಯಾಪದದೊಂದಿಗೆ ಸೇರಿಕೊಂಡು. ಕೃದಂತಗಳು ಹೆಚ್ಚಾಗಿ ಕ್ರಿಯಾಪದಗಳಾಗಿರ್ತವೆ. ಕೃದಂತ ನಾಮ ಪ್ರಕೃತಿಗಳು ಯಾವುದು ಅಂದರೆ ಅವ್ನು ಮಾಡಿರ್ತಾನಲ್ಲ, ಅದಂತೂ ಯಾರು ಮಾಡ್ದ ಅಂತ ತೋರಿಸ್ತಾರಲ್ಲ, ಆ ನಾಮಪದಕ್ಕೆ ಕೃದಂತ ನಾಮಪದ ಪ್ರಕೃತಿ ಅಂತ ಹೇಳ್ತೀವಿ. ಈಗ ಧಾತು ಏನಪ್ಪ ಅಂದರೆ, ಕೃದಂತಗಳು ಅಂದರೆ ಧಾತು ಏನಪ್ಪ ಅಂದರೆ ಒಂದು ಯಾವುದೇ ಕ್ರಿಯೆಯನ್ನು ಮಾಡುವಂತಹ ಒಂದು ಪದ ಸೂಚಿಸುತ್ತಲ್ಲ, ಅದನ್ನು ಧಾತು ಅಂತ ಹೇಳ್ತೀವಿ. ಆ ಧಾತು ಇಲ್ಲಿ ಉದಾಹರಣೆ ಮಾಡು, ತಿನ್ನು, ಗೆಲ್ಲು, ಇದೊಂದು ಕೆಲಸ ಅಲ್ವಾ. ಇದು ಧಾತು, ಇದು ಮೂಲ, ಪದದ ಮೂಲ, ಯಾವ ಕ್ರಿಯೆಯ ಮೂಲವು ಇದು. ಈಗ ಧಾತುನಾಮ ಅಂದರೆ ಕ್ರಿಯಾಪದದಲ್ಲಿ ಏನಿದೆ? ಮಾಡಿಸು, ಇಸು ಅಂತ ಇರುತ್ತೆ, ತಿನ್ನುವನು, ಗೆಲ್ಲುವನು. ಈಗ ಅದಕ್ಕೆ ಪ್ರತ್ಯಯಗಳು ಸೇರಿಸ್ಕೊಂಡು ಆ ಕ್ರಿಯಾಪದಕ್ಕೆ ನಾವು ಆ ಧಾತುಗಳಿಗೆ ಅವ್ಯಯಗಳನ್ನು ಸೇರಿಸ್ಕೊಂಡು ಹೇಳ್ತೀವಲ್ವ, ಅದಕ್ಕೇನಂತೀವಿ? ಕೃದಂತ ನಾಮ ಅಂತ ಹೇಳ್ತೀವಿ. ಆಮೇಲೆ ಇದು ಮಾಡಿಸು ಅಂದರೆ ಯಾರೋ ಮಾಡಿಸೋರು, ಅಲ್ಲಿ ನಾಮಪದ ಏನೇ ಇಸು ಅಂತ ಬಂದಿರುತ್ತೆ, ಮಾಡಿಸು. ತಿನ್ನುವನು ಯಾರೋ ತಿಂತಾ ಇರ್ತಾರೆ, ಅಲ್ಲಿ ನಾಮಪದ ತಿನ್ನೋನು ತಿಂತಾ ಇದ್ದಾನೆ, ಕೃದಂತ ನಾಮಪದ ಏನಾಗಿದೆ? ತಿನ್ನುವನು. ಹಾಗೆ ಗೆದ್ದವನು ಒಬ್ಬ ಇರ್ತಾನೆ, ನಾಮವಾಗಿ ವ್ಯಕ್ತಿಯಾಗಿ ಅವನೇನು ಮಾಡಿದ್ದಾನೆ? ಕ್ರಿಯೆ ಗೆದ್ದಿರೋದು, ಅದನ್ನು ತೋರಿಸ್ಕೊಡ್ತಾ ಇದೆ ಇಲ್ಲಿ. ಇದನ್ನೇನಂತ ಹೇಳ್ತೀವಿ? ಕೃದಂತ ನಾಮ ಅಂತ ಹೇಳ್ತೀವಿ. ಕೃದಂತ ನಾಮ ಪ್ರಕೃತಿಗಳು ಯಾವ ರೀತಿ ಇರ್ತವೆ ಅಂದರೆ, ಮಾಡಿದ, ಯಾರೋ ಏನೋ ಒಂದು ಕೆಲಸ ಮಾಡ್ದ, ತಿಂದ, ಗೆಲ್ಲುವ, ನಾವು ಗೆಲ್ಲೋಣ ಅಂತ ಇಲ್ಲಿ ಇದಿದೆ. ನೆಕ್ಸ್ಟು ಒಂದೊಂದೇ ತಗೊಂಡಾಗ ನಾವು ಏನಪ್ಪ ಇದು ನಾಮ ಪ್ರಕೃತಿ, ಕೃದಂತ ನಾಮ, ಕೃದಂತ ಭಾವನಾಮ, ಇದ್ರ ಬಗ್ಗೆ ವಿವರವಾಗಿ ನೋಡೋಕ್ಕೆ ಹೋದಾಗ ಕೃದಂತ ನಾಮ ಏನು ಮಾಡತ್ತೆ? ಮಾಡು ಪ್ಲಸ್ ವು ಪ್ಲಸ್ ಆ, ಮಾಡುವ. ವಿವರಣೆ ನಾಮ, ಇದು ಕೃದಂತ ನಾಮದ್ದು ಈ ರೀತಿ ಬಿಡಿಸಿ ವಿವರಿಸಲಾಗಿದೆ. ಬರೆ ಪ್ಲಸ್ ಹೂವ ಪ್ಲಸ್ ಆ, ಬರೆಯುವ. ತಿನ್ನು ಪ್ಲಸ್ ದ ಪ್ಲಸ್ ಆ, ತಿಂದ. ಹೋಗು ಪ್ಲಸ್ ದ ಪ್ಲಸ್ ಆ, ಹೋದ. ಮಾಡು ಪ್ಲಸ್ ದ ಪ್ಲಸ್ ಆ, ಮಾಡಿದ. ಈ ರೀತಿ ಕೃದಂತ ನಾಮಗಳು ಈ ರೀತಿ ಬರುತ್ತೆ. ಕೃದಂತ ಭಾವನಾಮಗಳಲ್ಲಿ ಏನಪ್ಪ ವ್ಯತ್ಯಾಸ ಇದೆ? ಕೃದಂತ ನಾಮಕ್ಕೂ ಕೃದಂತ ಭಾವನಾಮಕ್ಕೂ ಏನು ವ್ಯತ್ಯಾಸ ಅಂದರೆ,
ಮಾಡು ಪ್ಲಸ್ ಉದು ಮಾಡುವುದು, ಉಡು ಪ್ಲಸ್ ಇಗೆ ಉಡಿಗೆ, ಓಟ ಪ್ಲಸ್ ಟ ಓಟ, ಓಡು ಪ್ಲಸ್ ಟ ಓಟ, ತಿನ್ನು ಪ್ಲಸ್ ವಿಕೆ ತಿನ್ನುವಿಕೆ, ಹೊಳೆ ಪ್ಲಸ್ ಅಪ್ಪು ಹೊಳಪು. ಹಾಗೆ ಕಾಣಿಕೆ ಕಾಣಿಕೆ, ಕಾಣಿಕೆ ಕಾಣಿಕೆ ಅಂತ ಬರುತ್ತೆ. ಕೃದಂತ ಅವ್ಯವಗಳು ಯಾವುದು ಅಂದರೆ ಉತ್ತ, ಉತ, ಉತ್ತ, ಅಲು, ಅಲಿಕೆ, ಅ, ಈ ಇವೆಲ್ಲ ಬರುತ್ತೆ. ಯಾವುದೋ ಈ ಪ್ರತ್ಯಯಗಳು ಕೃದಂತ ಇದು ಯಾವುದಕ್ಕೆ ಸೇರ್ಕೊಳ್ಳುತ್ತೆ? ಕ್ರಿಯಾಪದಕ್ಕೆ ಬಂದು ಸೇರಿಕೊಂಡು ಅಲ್ಲಿ ನಡೀತಾ ಇರೋ ಕ್ರಿಯೆಯ ನಾಮವನ್ನು ಆ ವ್ಯಕ್ತಿ ಯಾವ ವ್ಯಕ್ತಿ ಮಾಡ್ತಾ ಇದೆ ಅಂತ ಸೂಚನೆ ಕೊಡುತ್ತಲ್ಲ, ಆ ಅವ್ಯವಗಳಿಗೆ ಕೃದಂತ ಅವ್ಯವಗಳು ಅಂತ ಹೇಳ್ತೀವಿ. ಮಾಡು ಒಂದು ಕೃದಂತ ಪದ ಧಾತು ಆಗಿರುತ್ತೆ, ಕ್ರಿಯಾಪದದ ಧಾತು. ಅದರಲ್ಲಿ ಉತ್ತ ಮಾಡುತ್ತಾ ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ. ಹೇಳು ಪ್ಲಸ್ ಆ ಹೇಳುವ, ಮಾಡು ಪ್ಲಸ್ ಉತ್ತ ಮಾಡುತ್ತಾ. ಹೀಗೆ ಒಂದೊಂದೇ ಈ ಥರ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಇದು ಕೃದಂತ ನಾಮಗಳು. ಕೃದಂತಗಳು ಹೆಚ್ಚಾಗಿ ಕ್ರಿಯಾಪದದಲ್ಲಿ ನಾಮಪದದ ಅವ್ಯವಗಳು ಸೇರಿಕೊಂಡು ಉಚ್ಚಾರಣೆಯಾಗುವಂತಹ ಪದಕ್ಕೆ ಕೃದಂತ ಪದಗಳು ಅಂತ ಹೇಳ್ತೀವಿ. ಅದರಲ್ಲಿ 3 ವಿಧ: ಕೃದಂತ ನಾಮ ಹಾಗೂ ಕೃದಂತ ಭಾವನಾಮ, ಆಮೇಲೆ ಕೃದಂತ ಅವ್ಯವಗಳು ಅಂತ ಬರುತ್ತೆ. 3 ಭಾಗಗಳಾಗಿ ಮಾಡಲಾಗಿದೆ. ಇಷ್ಟು ಇವತ್ತಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಕೆಲವು ಉದಾಹರಣೆಗಳನ್ನ ನಿಮ್ಮ ಶಾಲೆಗಳಲ್ಲಿ ಏನಾದ್ರು ಸಿಕ್ಕಿದಾಗ ಅದನ್ನು ಪಟ್ಟಿ ಮಾಡಿ ವಿದ್ಯಾಭ್ಯಾಸ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ, ಕನ್ನಡ ಕಲಿಯುವಂತಹ ಮಿತ್ರರೇ.